ಗ್ರಂಥಾಲಯಗಳ ಮಹತ್ವ. ಪೀಠಿಕೆ. ಪುಸ್ತಕಗಳು ಜ್ಞಾನ ಭಂಡಾರವಿದ್ದಂತೆ. ಪುಸ್ತಕಗಳು ಮಾನವರ ಉತ್ತಮ ಸ್ನೇಹಿತರು ಎಂದರೆ ತಪ್ಪಾಗಲಾರದು. ಪುಸ್ತಕಗಳನ್ನು ಓದುವುದರಿಂದ ವಿಶ್ವದ ಎಲ್ಲಾ ವಿಷಯಗಳನ್ನು ನಮ್ಮದಾಗಿಸಿಕೊಳ್ಳಬಹುದು. ಓದುವ ಹವ್ಯಾಸವುಳ್ಳವರಿಗೆ ಪುಸ್ತಕಗಳೇ ಜೀವನದ ಸಂಗಾತಿಗಳಿದ್ದಂತೆ. ಇಂತಹ ಪುಸ್ತಕಗಳನ್ನು ಒಳಗೊಂಡ ಸ್ಥಳವೇ ಗ್ರಂಥಾಲಯ. ವಿಷಯ ನಿರೂಪಣೆ. ಮಾನವನ ಜೀವನದಲ್ಲಿ ಪುಸ್ತಕಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಸಮಯದ ಸದುಪಯೋಗಕ್ಕೆ ಗ್ರಂಥಾಲಯಗಳು ಮುಖ್ಯವಾಗಿವೆ. ಗ್ರಂಥಾಲಯಗಳು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನ ಪ್ರಸರಣೆ ಮಾಡುತ್ತಲೇ ಬಂದಿವೆ. ಎಸ್.ಆರ್. ರಂಗನಾಥ್ ಅವರು ಗ್ರಂಥಾಲಯದ ಪಿತಾಮಹ. ಆಗಸ್ಟ್ 12ರಂದು ಗ್ರಂಥಾಲಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಗ್ರಂಥಾಲಯಗಳಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ, ತೆಲುಗು ಇನ್ನು ಅನೇಕ ಭಾಷೆಯ ಪುಸ್ತಕಗಳು ದೊರಕುತ್ತವೆ. ಅಷ್ಟೇ ಅಲ್ಲದೆ ಕತೆ, ಕಾದಂಬರಿ, ನಿಘಂಟು, ಶಬ್ದಕೋಶ, ದಿನಪತ್ರಿಕೆ, ವಾರಪತ್ರಿಕೆ, ಮಾಸಪತ್ರಿಕೆ, ಮ್ಯಾಗಝಿನ್ಸ್ಗಳು ಸಹ ದೊರಕುತ್ತವೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಅತ್ಯಂತ ಕುತೂಹಲಕಾರಿಯಾಗಿರುತ್ತವೆ. ಗ್ರಂಥಾಲಯಗಳಲ್ಲಿ ಬಡವ, ಶ್ರೀಮಂತ, ಬಿಳಿಯ, ಕರಿಯ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಜ್ಞಾನ ಸಂಪಾದನೆ ಮಾಡಿಕೊಳ್ಳಬಹುದು. ಗ್ರಂಥಾಲಯಗಳು ಅನೇಕ ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್, ಪಿಡಿಒ, ಎಸ್ಡಿಎ, ಎಫ್ಡಿಎ ಅಧಿಕಾರಿಗಳನ್ನು ಹುಟ್ಟುಹಾಕಿವೆ. ಸರ್ಕಾರವು ಅನೇಕ ಗ್ರಂಥಾಲಯಗಳನ್ನು ತೆರೆದಿದೆ. ಖಾಸಗಿ ಗ್ರಂಥಾಲಯಗಳನ್ನು ಕೂಡ ನಾವು ಕಾಣಬಹುದು. ಗ್ರಂಥಾಲಯದ ಪುಸ್ತಕಗಳನ್ನು ಓದುವಾಗ ಅವುಗಳನ್ನು ನಾವು ಜಾಗರೂಕತೆಯಿಂದ ಉಪಯೋಗಿಸಬೇಕು. ಹಾಳೆಯನ್ನು ಹರಿಯುವುದು, ಮಡಿಸುವುದು, ಕೊಳಕು ಮಾಡುವುದು, ತಿನ್ನುವ ಕೈಯಲ್ಲೇ ಮುಟ್ಟುವುದು ಸರಿಯಲ್ಲ. ನಿಗದಿತ ಸಮಯಕ್ಕೆ ಸರಿಯಾಗಿ ಪುಸ್ತಕಗಳನ್ನು ಹಿಂದಿರುಗಿಸಬೇಕು. ಇದರಿಂದ ಬೇರೆಯವರಿಗೆ ತೊಂದರೆಯಾಗದಂತೆ ತಪ್ಪಿಸಬಹುದು. ಗ್ರಂಥಾಲಯದ ದಿನಪತ್ರಿಕೆಗಳನ್ನು ಕತ್ತರಿಸುವುದು, ಕದ್ದೊಯ್ಯುವುದು ಸರಿಯಲ್ಲ. ನಾವು ಗ್ರಂಥಾಲಯವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಗೋಡೆಯ ಮೇಲೆ, ಮೇಜಿನ ಮೇಲೆ ಚಿತ್ರ ಬಿಡಿಸುವುದು, ಗೀಚುವುದು ಮಾಡಬಾರದು. ಇಂದಿನ ಕಾಲದಲ್ಲಿ ಈ ಲೈಬ್ರರಿಗಳು ತಲೆ ಎತ್ತಿವೆ. ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಜ್ಞಾನ ಸಂಪಾದನೆ ಮಾಡಬಹುದು. ಇದಕ್ಕೆ ಅಂತರ್ಜಾಲ ತುಂಬಾ ಸಹಾಯಕಾರಿಯಾಗಿದೆ. ದೇಹಕ್ಕೆ ಅನ್ನ, ನೀರು, ಗಾಳಿ ಎಷ್ಟು ಮುಖ್ಯವೋ ಹಾಗೆಯೇ ಮಾನವನ ವಿಕಾಸಕ್ಕೆ ಪುಸ್ತಕಗಳು ಬಹಳ ಮುಖ್ಯ. ಪುಸ್ತಕಗಳು ಸದಾ ಒಳ್ಳೆಯ ಆಲೋಚನೆಗೆ ದಾರಿ ಮಾಡಿಕೊಡುತ್ತವೆ. ಉಪಸಂಹಾರ. ಪುಸ್ತಕಗಳು ಜೀವನದ ದಾರಿ ಇದ್ದಂತೆ. ಅವು ನಮ್ಮನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುತ್ತವೆ. ಶಾಲಾ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಎಷ್ಟು ಮುಖ್ಯವೋ ಹಾಗೆಯೇ ಇತರ ಪುಸ್ತಕಗಳು ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಅವಶ್ಯಕ ಹಾಗೂ ಅನಿವಾರ್ಯ. ಪುಸ್ತಕ ಓದುವ ಒಳ್ಳೆಯ ಹವ್ಯಾಸವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು. ಗ್ರಂಥಾಲಯಗಳ ಸದ್ಬಳಕೆ ಪಡೆದುಕೊಳ್ಳಬೇಕು. ಧನ್ಯವಾದಗಳು. ಪರೀಕ್ಷೆಗಳಿಗಾಗಿ ಬೇಕಾಗುವ ಪತ್ರ, ಪ್ರಬಂಧ, ವ್ಯಾಕರಣ ಮಾಹಿತಿಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.